ನಿಮ್ಮ ಪವಿತ್ರವಾದ ಪಾದಗಳಿಗೆ ವಂದಿಸಿಕೊಂಡು ಎಂತಹ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಮಕ್ಕಳೊಂದಿಗೆ ಆಟವನ್ನಾಡುತ್ತಾ ಇರುವಂತಹ ಸಂದರ್ಭ ಒಮ್ಮಿಂದ ಒಮ್ಮೆ ನಿಮ್ಮ ದೀರ್ಘವಾದಂತ ಧ್ವನಿ ಮಗನ ಮಹೇಶ ಎನ್ನುವ ಹಾಗೆ ನಿಮ್ಮ ಧ್ವನಿಯನ್ನು ಕೇಳಿದ ಕ್ಷಣವೇ ಓಡಾಡಿ ಬಂದಿರೋ. ಓಡಿ ಬಂದಾಗ ಅಪ್ಪಿ ಮುದ್ದಾಡಬೇಕಾಗಿತ್ತು. ಆದ್ರೆ ನೀವು ಮಾತ್ರ ಹಾಗಿಲ್ಲ. ಧಾರಿಣಿಯ ಮೇಲೆ ಕಣ್ಣೀರನ್ನು ತಿಳಿಸ್ತಾ ಇದ್ದೀರಿ. ಅಂತಾದ ಇದಕ್ಕೆ ಕಾರಣ ನಿಮ್ಮ ಬಳಿಯ ಕಷ್ಟ ಹೊಂದಿದ್ದೀರಿ. ಮಗ ವೈಶಕ್ಯನಾಗಿದ್ದೀರಪ್ಪ. ಹೇಳಮ್ಮ, ಹೇಳುತ್ತಾಯ, ಹೇಳು ಜನನಿ ಅಮ್ಮ. ಮಗನೇ
ಸುರಿಸುವರೆ ಕಾರಣ ಬೇರೆ ನೀನೇ ತಿಳಿದಂತ ವಿಚಾರ. ಒಂದೇ ದಿನ ನಿನ್ನ ತಂದೆಯವರು ನಮ್ಮ ಈ ರಕ್ಕಸ ಬಲವನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಕಾಳಗಕ್ಕಾಗಿ ಹೋದ್ರು. ದೇವಲೋಕಕ್ಕೆ ಹೋದಕ್ಕೆ ದೇವತೆಗಳಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕಾಡಿಯಾಗಿ ಯುದ್ಧ ಮಾಡಿದ್ರಂತೆ. ಪ್ರತಿಯೊಬ್ಬರನ್ನು ಜಯಿಸಿದ್ದಾರಂತೆ. ಕೊನೆಯಲ್ಲಿ ದೇವೇಂದ್ರ ಬಂದರಂತೆ. ದೇವೇಂದ್ರನು ಕೂಡ ಪೆಟ್ಟು ತಿಂದು ಓಡಿ ಹೋದಂತೆ. ಮಗನೇ ಇಷ್ಟು ಸಂತೋಷದ ವಿಚಾರವನ್ನು ಹೇಳುವಾಗ ನಗುತ್ತಾ ಹೇಳುತ್ತದೆ ಬಿಟ್ಟು ದೇವತೆಗಳನ್ನೆಲ್ಲ ಬಳಿ ನೋಡಿಸಿ ದೇವಲೋಕದ ಸಿಂಹಾಸನವನ್ನೇ ಏರಿ ಕುಳಿತದ್ದೇನು ಸತ್ಯ. ಆದ್ರೆ ಆ ಸಂತೋಷ ಹೆಚ್ಚಿಗೆ ದಿನ ಉಳಿಯಲಿಲ್ಲ, ಹೆಚ್ಚಿಗೆ ಹೊತ್ತು ಉಳಿಯಲಿಲ್ಲ. ದೇವತೆಗಳು ಮೋಸ ಮಾಡಿ ನಿನ್ನ ತಂದೆಯನ್ನ ಕೊಂದು ನಮ್ಮ ತಂದೆಯನ್ನ ಕೊಂದರೆ ಮೋಸದಿಂದ ಯಾರು 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 ಮುಖಂಡದ ಮುಂದೆ ಹೋದಂತಾಗಿ ಹೆದರುವ ಮಗನಿಗೆ ವೈಶಾಖರಲ್ಲ ಅವರನ್ನ ಸಾಧ್ಯ ಮಾಡಿ ಬರ್ತಾರೆ ಹೋರಾಟ Mana
ವನಜನವನು ಬರುವ ಕೃತಕದಿ ಬರುವ ಕೃತಕದಿ ಅನವನತ ಸುಮನಗರ ಪ್ರತ್ಯದಿ ವನಜನವನು ಬರುವ ಅನವನತ ಸುಮನಗರ ಪ್ರತ್ಯದಿ ನಿನಗೆ ವಿಧಿಯಲ್ಲಿ ಪಡೆದು ವರಗಳನ್ನು ವಿಧಿಯಲ್ಲಿ ಪಡೆ ವರಗಳನ್ನು ಮಗನೇ ಮಗನೇ ಮಗನಾಡಿಯ ನುಡಿಗೆ ಮಾರಿ ಯಾರು ತಾಯಿ ಸಂತೋಷ ಆಯಿತು ನನ್ನ ಮತ್ತೆ ಯಾಕೆ ತಡವು? ತಂದೆ ಸಾವಿನ ವಿಚಾರವನ್ನ ಕೇಳಿದಂತಾನೆ ಕೋಪದಿಂದ ದೇವಲೋಕಕ್ಕೆ ಹೊರಟು ನಿಂತಿದ್ದೀಯ ಸಮಾನಾಚಾರನ ಮಾಡಿ ನೋಡಿದ್ದಾರೆ. ಸರಿ ಬನ್ನಿ ಎನ್ನುವಂತಹ ಭರವಸೆ ನನಗುಂಟು. ಅಲ್ಲ ಪರಾಕ್ರಮ ನಿನ್ನಲ್ಲಿಯೂ ಉಂಟು. ಆ ಸುಮನ ಸರಳ ಗೆಲ್ಲುವುದು ನಿನಗೇನು ಕಷ್ಟ ಸಾಧ್ಯ ಅಲ್ಲ ಮಗನೇ. ಮತ್ತೆ ಆದರೆ ನಿನಗೊಂದು ಕಿವಿ ಮಾತು ಯಾರು ತಾಯಿ ಬೇರೇನು ಅಲ್ಲ. ಏನು? ನೀನು ಆ ದೇವತೆಗಳನ್ನ ಗೆದ್ದದ್ದೇ ಹೌದು ಅಂತಾದ್ರೆ ಅನುದಿನವೂ ಅನವರ್ತವೂ ಅವನ ಪಕ್ಷವನ್ನ ಅಂತ ಆ ಶ್ರೀಹರಿ ಬರ್ತಾನೆ. ಕಪಟಿ ಮೋಸಗಾರ, ವಂಚಕ, ವಂಚಕ. ಖಂಡಿತ ದೇವತೆಗಳನ್ನ ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ನಿನಗೊಂದು ಕಿವಿ ಮಾತು. ಏನು ತಾಯಿ? ಕೇವಲ ದೇಹ ಬಲ ಇದ್ದರೆ ಸಾಕಾಗುವುದಿಲ್ಲ, ದೇವ ಬಲ ಬೇಕು. ಅಂತಾರೆ. ಆದ್ದರಿಂದ ನೀನು ಹೀಗಿಂದೀಗಲೇ ಘೋರವಾದಂತಹ ಕಾಂತಾರವನ್ನು ಸೇರಬೇಕು. ಸರಿ. ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನ ಆಚರಿಸಬೇಕು. ಆಚರಿಸಿ. ನಿನಗೆ ಬೇಕಾದಂತಹ ವರವನ್ನು ನೀನು ಪಡೆದಂತೆ ಹೌದು ಅಂತಾದ್ರೆ ಮೂರು ಲೋಕದಲ್ಲಿ ನಿನ್ನನ್ನ ಗೆಲ್ಲುವ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಆದಷ್ಟು ಬೇಗ ಕಾಡನ್ನು ಸೇರಬೇಕು ಮಗನೇ. ಎಲ್ಲವರು ಉತ್ತರಾಡ್ತಾ ಇದ್ದಾರೆ. ಕೆಲವರು ಬಿಟ್ಟ ಕಣ್ಣ ಬಿಟ್ಟ ಹಾಗೆ ನನ್ನನ್ನ ನಡುಗುತ್ತಾ ಇದ್ದಾರೆ. ಇನ್ನೊಂದು ನಡೆಯಲು ನೋಡ್ತಾ ಇದ್ದೇನೆ. ನನ್ನನ್ನ ಕಂಡ ಕ್ಷಣವೇ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ. ಯಾಕೆ ತಾಯಿ ಹೀಗೆ? ಎಲ್ಲ ನಮ್ಮವರೇ ನಡುಗುತ್ತಾ ಇದ್ದಾರೆ. ಯಾಕೆ ಬಲ್ಲೆಯ? ಯಾಕೆ ತಾಯಿ? ಸಮರ್ಥ ನಾಯಕನನ್ನು ನಾವು ಕಳೆದುಕೊಂಡಿದ್ದೇವೆ. ಮಾಲಿನ್ಯ ಪರಿಸ್ಥಿತಿ ಹೀಗಾಗಿದೆ. ಈ ಅಸುರರ ತಾಯ್ನಾಡೆ ಅನಾಥವಾಗಿ ಹೋಗಿದೆ. ಮುಂದ್ಯಾರು ನಮಗೆ ಅದವರ ನಿರೀಕ್ಷೆ. ಹೆದರಿಕೆಯಿಂದ ನಡುಗುತ್ತಾ ಇದ್ದಾರೆ. ಕೆಲವರು ಸಂತೋಷದಿಂದ ಇದ್ದಾರೆ. ಯಾಕೆ ಬಲ್ಲೆಯ? ವೀರೋಕ್ತಿಯ ನುಡಿಗಳನ್ನು ಕೇಳಿ ಸಂತೋಷಗೊಂಡಿದ್ದಾರೆ. ನಮ್ಮಿ ನಾಡಿಗೆ ಸಮರ್ಥ ನಾಯಕನ ಆಯ್ಕೆ ಆಗಿದೆ ಅಂದ್ರೆ ಅವರೆಲ್ಲ ಸಂತೋಷದಿಂದ ಇದ್ದಾರೆ. ಮಹಿಷಾಕ್ಕೆ ಒಬ್ಬ ಬಲಾಢ್ಯನಿದ್ದಾನೆ, ಇನ್ನು ನಮಗೆ ಭಯ ಇಲ್ಲ. ದೇವತೆಗಳ ಭೀತಿ ಇದೆ ಎನ್ನುವ ಸಂತೋಷಗೊಂಡಿದ್ದಾರೆ. ಇನ್ನೂ ಧೈರ್ಯ ಅಧಿಕ ಆಗಬೇಕಾ, ಅವರ ಬಲ ಅಧಿಕ ಆಗಬೇಕಾ, ಇನ್ನೂ ಒಂದು ಕೆಲಸ ಮಾಡಬೇಕು. ನೋಡಿದ್ಯಾ, ರಾಜನಿಲ್ಲದ ರಾಜ್ಯ ಅರಾಜಕತೆ ಹೊಂದಿ ಹೋಗಿದೆ. ಯಾವತ್ತೇ ಆಗಲಿ ರಾಜನಿಲ್ಲದ ರಾಜ್ಯ, ಹೂಬಿಡದ ಗಿಡ, ದೇವರಿಲ್ಲದ ಕುಡಿ, ಹಾಲಿಲ್ಲದ ಹಸುವನ್ನು ಕೂಡಿಸುವುದಿಲ್ಲ, ಅದು ಶೋಭೆಯೂ ಅಲ್ಲ. ನಮ್ಮ ಈ ನಾಡಿನ ಸಿಂಹಾಸನವನ್ನು ಏರಿ ನಮ್ಮ ಈ ಪ್ರಜೆಗಳನ್ನು ಮಕ್ಕಳ ಉಪಾಧಿಯಲ್ಲಿ ರಕ್ಷಣೆ ಮಾಡಬೇಕು. ಏನು ಮಗನೇ ಸಿಂಹಾಸನವನ್ನು ಮಗನೇ ರಾಜ ಮುದ್ರೆ ಉಂಗುರವನ್ನು ಕೊಡಿಸಿದ್ದೇನೆ. ಹಳೆಯ ಕತ್ತಿ ನಮ್ಮಲ್ಲಿ ಹೊಸದಿಲ್ಲ ಅಂತಲ್ಲ, ಹಳೆಯ ಕತ್ತಿಯನ್ನು ನಿಮಗೆ ಕೊಡುವರೆ ಕಾರಣ ಉಂಟು. ನಮ್ಮ ಹಿಂದಿನ ತಲೆಮಾರಿನವರಲ್ಲ, ಇದನ್ನೇ ಹಿಡಿದು ಆಳಿದವರು ಬಾಳಿದವರು. ಹಾಗಾಗಿ ಇದು ಪರಂಪರೆಯ ಕತ್ತಿ. ಈ ಕತ್ತಿಯನ್ನು ನೀನು ಹಿಡಿಯಬೇಕು.
ಮಗನೇ, ಕಾಡಿಗೆ ಹೋಗುವ ವರ ಪಡೆಯುವುದಕ್ಕೆ ಹೋಗುವ ನಿನ್ನ ಮುದ್ದು ಮುಖಕ್ಕೆ ಮಂಗಳವಾಗಲಿ ಎನ್ನುವ ಕಾರಣಕ್ಕಾಗಿ ಮಂಗಳಾಂಗಿನಿಯರೆಲ್ಲ ಬಂದು ಮುಖಕ್ಕೆ ಮಂಗಳಾರತಿಯನ್ನ ಮಾಡಿದ್ದಾರೆ. ಮಗನೇ, ಜಯಶಾಲಿಯಾಗಿ ಮಗನ್ನ ಜಯ